ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಆಪರೇಷನ್ ಶುರುವಾಗಿದೆ. ಆಪರೇಷನ್ ಮುಕ್ತಾ ಹೆಸರಿನಲ್ಲಿ ಪೊಲೀಸ್ ಕಾರ್ಯಾಚರಣೆ. ಬೆಂಗಳೂರಿನ ವೈಟ್ಫೀಲ್ಡ್, ಕಾಡುಗೋಡಿ, ಮಾರತಹಳ್ಳಿ, ಬೆಳ್ಳಂದೂರು, ಮಹದೇವಪುರ ಸೇರಿದಂತೆ ಹಲವೆಡೆ ದಾಳಿಯ ವೇಳೆ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪತ್ತೆಯಾಗಿದ್ದಾರೆ. There's a lot of difference between brothers and neighbors. ಒಂದೇ ಅಂತಲ್ಲ, ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರದವರ ಆದೇಶದಂತೆ ಎಲ್ಲ ಕಡೆ ಇದು ಸ್ಪೆಷಲ್ ಡ್ರೈವ್ ನಡೀತಾ ಇದೆ. ಸೊ ನಮ್ಮ ವೈಟ್ಫೀಲ್ಡ್ ಡಿವಿಷನಲ್ಲಿನೂ ಈಗಾಗಲೇ ಸುಮಾರು ಮೋರ್ ದ್ಯಾನ್ ಅರೌಂಡ್ 500 ಸ್ಟಾಫ್ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದೀವಿ. ಇದು ಆ್ಯಕ್ಚುಲಿ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ನಡ್ತಕ್ಕಂಥ ಎಕ್ಸಸೈಸು. ಸುಮಾರು ಜನ ನಾವು ಈಗಾಗಲೇ ಡಿಪೋರ್ಟ್ನು ಮಾಡಿದ್ದೀವಿ. ಬೇರೆ ಬೇರೆ ಕಂಟ್ರಿಗಳು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರ್ಯಾರಿದ್ದಾರೆ ಬೇರೆ ಬೇರೆ ಕಂಟ್ರೀಸಿಂದ ಬಂದಿದ್ದವರು. ಸೊ ಇವತ್ತು ಮಾರ್ನಿಂಗಿಂದ 6 o'clockಯಿಂದನೂ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸುಮಾರು ಮೋರ್ ದ್ಯಾನ್ ಅರೌಂಡ್ 30 ಪ್ಲೇಸಸ್ ಹತ್ರ 30 ಪ್ಲೇಸಸ್ ಹತ್ರನೂ ಇದು ವೆರಿಫಿಕೇಷನ್ ನಡೀತಾ ಇದೆ. ಸೊ ಅದರಲ್ಲಿ ಸುಮಾರು ಯಾರು ಡೌಟ್ಫುಲ್ ಇದ್ದರೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತೀವಿ ಮತ್ತು ಅವ್ರದ್ದು ಏನೇನಿದೆ ಅಂತ ಚೆಕ್ ಮಾಡ್ತೀವಿ. ಅದನ್ನು ಫರ್ದರ್ ನಾವು ಏನಾದರೂ ಅವ್ರದ್ದು ID ಕಾರ್ಡ್ ಸಿಕ್ಕಿದ್ರೆ ಇಲ್ಲ ಬೇರೆ ದೇಶಗಳದ್ದು ಏನಾದರೂ ID ಕಾರ್ಡ್ ಸಿಕ್ಕಿದ್ರೆ ಅವ್ರಿಗೆ FRR ಆಫೀಸ್ಗೆ ಬರಿತೀವಿ. ಮತ್ತು ಡಿಪೋರ್ಟೇಷನ್ಸ್ ಆರ್ಡರ್ ತಗೊಂಡು ಬಂದಮೇಲೆ ಲೀಗಲ್ ಪ್ರೊಸೀಜರ್ ಏನಿದೆ ಅದನ್ನು ಬೇರೆ ಕಂಟ್ರಿಗೆ ಯಾವ ಕಂಟ್ರಿದವ್ರು ಇದ್ದಾರೆ ಅವ್ರಿಗೆ ಡಿಪೋರ್ಟೇಷನ್ ಮಾಡ್ತೀವಿ. ಲ್ಯಾಂಡ್ ಓನರ್ ಅದು ನೋಡ್ತೀವಿ. ಅಂದರೆ ಈಗ ಸುಮಾರು ಜನ ನಿಮಗೆಲ್ಲ ಗೊತ್ತಿರೋಂತೆ ಈಗ ಈ ಶೆಡ್ಸ್ಗಳಲ್ಲಿ ಸುಮಾರು ಇಲ್ಲಿ ಲೋಕಲ್ ಅವರೇ ಶೆಡ್ ಮಾಡಿ ಕೊಡ್ತಾರೆ, ಅವರೆಲ್ಲರಿಗೂ ರೆಂಟಲ್ ಪರ್ಪಸ್ ಕೊಡ್ತಾರೆ. ಈಗ ಸುಮಾರು ಜನ ಯಾರು ಇಲ್ಲಿ ಕನ್ಸ್ಟ್ರಕ್ಷನ್ ಲೇಬರ್ಸ್ ಇರ್ತಾರೆ, ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದವರು ಆಗಲಿ, ಬೇರೆ ಈ ರಾಜ್ಯದಲ್ಲಿ ಇರುವಂಥ ಬೇರೆ ಜಿಲ್ಲೆಗಳಿಂದ ಬಂದಿದ್ದವರು ಆಗಲಿ, ಈ ಕನ್ಸ್ಟ್ರಕ್ಷನ್ ಲೇಬರ್ಸ್ ಇಂಥ ಶೆಡ್ಗಳಿಗೆ ಇರುವಂಥದ್ದು ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಜ್ವಲ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶಿ ಪ್ರಜೆಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನ ಬೆಂಗಳೂರು ಸಿಟಿ ಪೊಲೀಸರು ಮಾಡ್ತಿದ್ದಾರೆ. ಆಪರೇಷನ್ ಮುಕ್ತ ಅನ್ನೋ ಒಂದು ಹೆಸರಿನಲ್ಲಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ, ಪ್ರಮುಖವಾಗಿ ವೈಟ್ಫೀಲ್ಡ್ ಡಿವಿಷನ್ ಅಲ್ಲಿ ಬರುವಂತಹ ವರ್ತೂರ್ ಆಗ್ಬೋದು, ಬಲ್ಗೆರೆ ರಸ್ತೆ ಆಗ್ಬೋದು, ಕಾಡುಗೋಡಿ ಮತ್ತೆ ಬೆಳ್ಳಂದೂರು ಆಗ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಆಗ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ DCP ಅವರ ನೇತೃತ್ವದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ಹೆಬ್ಗೋಡಿ ಆಗ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಕಡೆ ಈ ರೀತಿಯಾಗಿ ಏನು ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಿದ್ದಾರೆ ಅಂತ ಕಡೆ ಬಾಂಗ್ಲಾದೇಶಿ ಪ್ರಜೆಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನ ಆಪರೇಷನ್ ಮುಕ್ತ ಅನ್ನೋ ಹೆಸರಿನಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ದಾಳಿಯನ್ನ ಮಾಡಿ ಪೊಲೀಸರಲ್ಲಿರುವಂತ ಪ್ರತಿಯೊಬ್ಬ ಪ್ರಜೆಗಳ ಡಾಕ್ಯುಮೆಂಟೇಶನ್ಗಳನ್ನ ಚೆಕ್ ಮಾಡುವಂಥದ್ದು. ಡಾಕ್ಯುಮೆಂಟೇಶನ್ಗಳನ್ನು ಚೆಕ್ ಮಾಡಿ ಅವರು ಬಾಂಗ್ಲಾದೇಶಕ್ಕೆ ಸೇರಿದ್ದಾರೆ, ಬಾಂಗ್ಲಾದೇಶದವರು ಅಂತ ಹೇಳಿ ಯಾವುದಾದ್ರೂ ಮಾಹಿತಿಗಳು ಸಿಕ್ಕಿದ್ರೆ, ದಾಖಲಾತಿಗಳು ಸಿಕ್ಕಿದ್ರೆ ಅಂಥವ್ರನ್ನ ವಶಕ್ಕೆ ಪಡೆದು ಠಾಣೆ ಕರ್ಕೊಂಡೋಗಿ FRRO ಅವರ ಮುಂದೆ ಹಾಜರುಪಡಿಸಿ ನಂತರದಲ್ಲಿ ಅವರನ್ನ ಬಾಂಗ್ಲಾದೇಶಕ್ಕೆ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಇಲ್ಲಿ ವೆಸ್ಟ್ ಬೆಂಗಾಲ್ ಅವರು ಇದ್ದಾರೆ, ಜೊತೆಗೆ ಅಸ್ಸಾಂ ಅವರು ಇದ್ದಾರೆ, ಜೊತೆಗೆ ರೋಹಿಂಗ್ಯಾಸ್ ಇದ್ದಾರೆ. ಹೀಗಾಗಿ ಪೊಲೀಸರು ಎಲ್ಲರನ್ನೂ ಒಟ್ಟಾಗಿ ನಿಲ್ಲಿಸಿ ಅವರನ್ನೆಲ್ಲರನ್ನು ಪರಿಶೀಲನೆ ಮಾಡಿ ನಂತರ ಅವರನ್ನ ಸೆಗ್ರಿಗೇಟ್ ಮಾಡಿ ಅವರನ್ನ ವಾಪಸ್ಸು ಅವರವರ ದೇಶಕ್ಕೆ ಕಳಿಸುವಂಥದ್ದು. ಮತ್ತೆ ಈ ನಮ್ಮ ಭಾರತದವರೇ ಆಗಿದ್ರೆ, ವೆಸ್ಟ್ ಬೆಂಗಾಲ್ ಅವರೇ ಆಗಿದ್ರೆ ಅಥವಾ ಅಸ್ಸಾಂ ಅವರು ಆಗಿದ್ರೆ ಅಥವಾ ರೋಹಿಂಗ್ಯಾದವರು ಆಗಿದ್ರೆ ಅವರುಗಳನ್ನ ವಾಪಸ್ಸು ಇಲ್ಲೇ ವಾಸ ಮಾಡಲಿಕ್ಕೆ ಬಿಡುವಂತ ಕೆಲಸವನ್ನ ಮಾಡ್ತಾರೆ. ಜಾಗವನ್ನ ನೋಡ್ಕೊಳ್ತಾ ಹೋದ್ರೆ ಈ ಒಂದು ಪರ್ಟಿಕ್ಯುಲರ್ ಶೆಡ್ ಏನಿದೆ ಇಲ್ಲಿ 150 ಶೆಡ್ಗಳನ್ನ ಮಾಡಿಕೊಂಡು ವಾಸವನ್ನ ಮಾಡ್ತಿದ್ದಾರೆ. ಈ 150 ಶೆಡ್ಗಳ ಪೈಕಿ ಈ ಲ್ಯಾಂಡ್ ಓನರ್ ಏನಿದ್ದಾನೆ ಅವನು ಇದನ್ನ ಒಬ್ಬ ವ್ಯಕ್ತಿಗೆ ಬಾಡಿಗೆ ಕೊಟ್ಟ ರೀತಿಯಲ್ಲಿ ಜಾಗವನ್ನ ಕೊಡ್ತಾನೆ. ಒಂದು ಶೆಡ್ ಇಂದ ಒಂದು 2,000 ರಿಂದ 3,000 ರೂಪಾಯಿ ತನಕ ಬಾಡಿಗೆ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಾರೆ. ಇವರು ಯಾವುದೇ ಡಾಕ್ಯುಮೆಂಟೇಶನ್ ಇಲ್ಲ, ಪವರ್ ಸಪ್ಲೈ ಇಲ್ಲ, ವಾಟರ್ ಸಪ್ಲೈ ಇಲ್ಲ, ಯಾವುದು ಕೂಡ ಇರೋದಿಲ್ಲ. ಆದ್ರೂ ಕೂಡ ಇರ್ಲಿಕ್ಕೆ ಇವರಿಗೆ ಒಂದು ಶೆಡ್ಗಳನ್ನ ನಿರ್ಮಾಣ ಮಾಡಿ ಕೊಡುವಂತ ಕೆಲಸಗಳಾಗ್ತದೆ. ಇದ್ರ ಬಗ್ಗೆನೂ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಆಪರೇಷನ್ ಮುಕ್ತ ಹೆಸರಿನಲ್ಲಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇವತ್ತು ರೇಡ್ ಬೆಳಗಿನ ಜಾವ 5 ಗಂಟೆಯಿಂದ ನಡೆದಿದೆ. ಇದುವರೆಗೆ ಒಂದು 50ಕ್ಕಿಂತ ಹೆಚ್ಚು ಜನ ಬಾಂಗ್ಲಾದೇಶಿ ಪ್ರಜೆಗಳನ್ನ ಪೊಲೀಸರು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಈ ರೇಡ್ ಇವತ್ತು ಕಂಟಿನ್ಯೂ ಆಗ್ತದೆ. ಕ್ಯಾಮರಾ ಪರ್ಸನ್ ಪ್ರೇಮ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಇನ್ನು ವೈಟ್ಫೀಲ್ಡ್ ವಿಭಾಗದ 30 ಕಡೆಗಳಲ್ಲಿ ರೈಡ್ ಮಾಡಲಾಗಿದೆ. 6 ಠಾಣಾ ವ್ಯಾಪ್ತಿಯ 30 ಕಡೆ ಪೊಲೀಸರಿಂದ ಶೋಧ. ಈಗಾಗಲೇ ಅನುಮಾನಾಸ್ಪದ 40 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. 4 ಮಂದಿ ಬಾಂಗ್ಲಾ ಪ್ರಜೆಗಳ ಗುರುತು ಪತ್ತೆಯಾಗಿದೆ. ಅಕ್ರಮವಾಗಿ ನುಸುಳಿ ಬಂದಿರುವಂತಹ ಬಾಂಗ್ಲಾ ಪ್ರಜೆಗಳು ವರ್ತೂರು ಬಳಿಯ ಶೆಡ್ಗಳಲ್ಲಿ ತಪಾಸಣೆ ಮಾಡಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಶೆಡ್ ಇರುವಂತಹ ಜಾಗ. ದಾಖಲೆ ಮತ್ತು ಮಾಹಿತಿ ನೀಡುವಲ್ಲಿ ಗೊಂದಲ ಕೂಡ ಸೃಷ್ಟಿಯಾಗಿದೆ. ದಾಖಲೆ ನೀಡಿದ ವ್ಯಕ್ತಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಠಾಣೆಗೆ ಕರೆದೊಯ್ದು ವಿಚಾರಣೆಯನ್ನ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಆಧಾರ್ ಕಾರ್ಡ್, ವೋಟರ್ ಐಡಿಗಳ ಪರಿಶೀಲನೆ ನಡೆದಿದೆ.
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಗಮನಿಸ್ತಾ ಇದ್ದೀವಿ ಆಪರೇಷನ್ ಮುಕ್ತ ಹೆಸರಿನಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಿ. ಇದುವರೆಗೂ ಕೂಡ ಯಾವ ಭಾಗಗಳಲ್ಲಿ ಪೊಲೀಸರಿಂದ ಕಾರ್ಯಾಚರಣೆ ನಡೆದಿದೆ, ಎಷ್ಟು ಮಂದಿ ಅಕ್ರಮವಾಗಿ ಬಂದು ಇಲ್ಲಿ ನೆಲೆಸಿದ್ದಾರೆ ಅನ್ನೋದು ಪತ್ತೆಯಾಗಿದೆ, ಹೇಗೆ ನಡೀತಾ ಇದೆ ತಪಾಸಣೆ ಮತ್ತು ವಿಚಾರಣೆ? ಮಧುಶ್ರೀ, ಈಗಾಗಲೇ ಬೆಳಗ್ಗೆ 5 ಗಂಟೆಯಿಂದ ಬೆಂಗಳೂರಿನ ವೈಟ್ ಫೀಲ್ಡ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿರುವಂಥ ಸುಮಾರು ಅಂದರೆ ವೈಟ್ ಫೀಲ್ಡ್ ಡಿವಿಷನ್ ಇರುವಂಥ 30 ಕಡೆ ಪ್ರದೇಶದಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಸುಮಾರು 15ರಿಂದ 20 ಕಡೆ ಜಾಗಗಳಲ್ಲಿ ದಾಳಿಯನ್ನು ಪೊಲೀಸರು ಮಾಡಿದ್ದಾರೆ. ಏನು ಈ ರೀತಿ ಶೆಡ್ಗಳನ್ನು ಹಾಕೊಂಡಿರ್ತಾರೆ, ಅಂದರೆ ಖಾಲಿ ಜಾಗಗಳಲ್ಲಿ ಸಣ್ಣ ಸಣ್ಣ ಶೀಟ್ಗಳನ್ನು ಹಾಕಿ ಶೆಡ್ಗಳನ್ನು ಮಾಡಿಕೊಟ್ಟಿರ್ತಾರೆ. ಆ ಶೆಡ್ಡನ್ನು ಮಾಡಿಕೊಟ್ಟಂಥ ಶೆಡ್ಗಳಲ್ಲಿ ಅವರು ವಾಸವನ್ನು ಮಾಡ್ತಿರ್ತಾರೆ. ಮತ್ತು ಈ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಇದ್ದಾರೆ, ಕೇವಲ ಬಾಂಗ್ಲಾದೇಶೀಸ್ ಮಾತ್ರ ಅಲ್ಲ, ಬಾಂಗ್ಲಾದೇಶದವರು ಇದ್ದಾರೆ, ಪಶ್ಚಿಮ ಬಂಗಾಳದವರು ಇದ್ದಾರೆ, ಬಿಹಾರದವರಿದ್ದಾರೆ, ಮತ್ತೆ ಅಸ್ಸಾಮೀಸ್ ಇದ್ದಾರೆ, ನೇಪಾಳೀಸ್ ಇದ್ದಾರೆ. ಇವರೆಲ್ಲರೂ ಕೂಡ ಪೊಲೀಸರು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ID ಕಾರ್ಡ್ಗಳನ್ನು ಚೆಕ್ ಮಾಡುವಂಥದ್ದಾಗ್ಬೋದು, ಭಾರತೀಯ ಪೌರ, ಇವನು ಒಬ್ಬ ಭಾರತೀಯ ನಾಗರಿಕ ಅಂತ ಹೇಳಲಿಕ್ಕೆ ಬೇಕಾದಂಥ ಒಂದು ಪ್ರಾಥಮಿಕವಾಗಿರುವಂಥ ಕೆಲ ದಾಖಲಾತಿಗಳನ್ನು ಪೊಲೀಸರು ಕೇಳ್ತಿದ್ದಾರೆ. ಯಾರೆಲ್ಲ ಆ ದಾಖಲಾತಿಗಳನ್ನು ನೀಡ್ತಿದ್ದಾರೆ ಅಂಥವ್ರನ್ನ ಇಲ್ಲಿಯೇ ಬಿಡುವಂಥ ಕೆಲಸ ಆಗ್ತಿದೆ. ಆದರೆ ಯಾರು ದಾಖಲಾತಿಗಳನ್ನು ನೀಡದೆ ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಮತ್ತು ಯಾವುದೇ ದಾಖಲಾತಿಗಳು ಇಲ್ಲ ಅಂಥವ್ರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಹೆಚ್ಚಿನ ವಿಚಾರಣೆಯನ್ನು ಮಾಡಿ ಅವರು ಬಾಂಗ್ಲಾದೇಶಿಗರ ಅಲ್ವಾ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಕನ್ಫರ್ಮ್ ಮಾಡ್ಕೊಂಡ ಬಳಿಕವಾಗಿ ಈಗ ಆಲ್ರೆಡಿ 30ರಿಂದ 40 ಜನಕ್ಕೂ ಹೆಚ್ಚು ಜನರನ್ನ ಸಸ್ಪೆಕ್ಟ್ ಇರೋಂಥವ್ರನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ. ಅದರಲ್ಲಿ 4 ಜನ ಬಾಂಗ್ಲಾದೇಶಿ ಪ್ರಜೆಗಳು ಅನ್ನೋದು ಗೊತ್ತಾಗಿದೆ, ಅವರ ದಾಖಲಾತಿಗಳು ಸಿಕ್ಕಿದೆ. ಉಳಿದಂಥವ್ರದ್ದು ಪರಿಶೀಲನೆ ಆಗುತ್ತೆ. ಪರಿಶೀಲನೆ ಆದಮೇಲೆ ಅವ್ರನ್ನ FRRO ಅವರ ಮುಂದೆ ಪ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಅಲ್ಲಿ ಪ್ರೊಡ್ಯೂಸ್ ಮಾಡಿದ ಬಳಿಕವಾಗಿ ಕಾನೂನು ಪ್ರಕಾರವಾಗಿ ಅವ್ರನ್ನ ಭಾರತದಿಂದ ಹೊರ ಹಾಕುವಂತ ಕೆಲಸ, ಅಂದ್ರೆ ಡಿಪೋರ್ಟೇಷನ್ ಮಾಡಿ ಅವರ ದೇಶಕ್ಕೆ ವಾಪಸ್, ಬಾಂಗ್ಲಾದೇಶ ಆಗಿದ್ರೆ ಬಾಂಗ್ಲಾದೇಶಕ್ಕೆ ಅಥವಾ ಬೇರೆ ಯಾವುದೇ ಕಂಟ್ರಿ ಆಗಿದ್ರೆ ಅಲ್ಲಿಗೆ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಇರುವಂತಹ ಬಹುತೇಕ ಜನರು ಏನಿದ್ದಾರೆ ಇವರು ಇಲ್ಲಿ ಲೇಬರ್ ಆಗಿ ಕೆಲಸವನ್ನ ಮಾಡ್ತಾರೆ. ಅಕ್ಕಪಕ್ಕ ಇರುವಂತಹ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗೆಲ್ಸಕ್ಕಾಗ್ಬೋದು, ಡ್ರೈವರ್ಸ್ಗಳಾಗ್ಬೋದು, ಮತ್ತೆ ಬ್ಲಿಂಕಿಟ್, ಝೊಮ್ಯಾಟೊ ಸಪ್ಲೈ ಮಾಡೋಂಥದ್ದಾಗ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡಿರುವಂಥದ್ದು ಪ್ರಾಥಮಿಕವಾಗಿ ಕಂಡು ಬರ್ತದೆ. ಇದು ದೇಶದ ಭದ್ರತೆಗೆ ಕೂಡ ಒಂದು ರೀತಿಯ ಸಮಸ್ಯೆ. ಮತ್ತೆ ನಮ್ಮ ದೇಶದ ನಾಗರಿಕರಿಗೆ ಸಿಗಬೇಕಾದಂತಹ ಸವಲತ್ತುಗಳು ಮುಂದಿನ ದಿನಗಳಲ್ಲಿ ಬೇರೆ ದೇಶದ ಪ್ರಜೆಗಳಿಗೆ ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಈ ಒಂದು ಆಪರೇಷನ್ ಮುಕ್ತ ಅನ್ನೋ ಒಂದು ಹೆಸರಿನಲ್ಲಿ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗ್ತಿದೆ. ಮಧುಶ್ರೀ, ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.